ಕಾಂಗ್ರೆಸ್ ಹೋಗಿದೆ. ನಾನು ಯಾವುದೇ ವಿಚಾರದ ವಿಸ್ತಾರಕ್ಕೆ ಹೋಗಲ್ಲ. ಅದನ್ನೇ ಆಡಬೇಕ ವಾಲ್ಮೀಕಿ ಹಗರಣ. ಬಾಂಗ್ಲಾದೇಶದ ಪ್ರಧಾನ ಸ್ಥಿತಿ ಬರುತ್ತೆ. ಅವರು ನಾವು ರಾಜೀನಾಮೆ ಕೇಳೋದೇ ತಪ್ಪು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ತಪ್ಪು ಅಂತ ಹೇಳಿ ಸಾರ್ವಜನಿಕವಾಗಿ ಭಾಸವಾಗುವ ಹಾಗೆ ಕೃತಕ ಹೋರಾಟವನ್ನ ಕಾಂಗ್ರೆಸ್ ನಿರ್ಮಾಣ ಮಾಡ್ತಾ ಇದೆ. ಇದು ಕೃತಕ ಹೋರಾಟ ಅಲ್ಲ. ಬಿಜೆಪಿಯ ಕಾರ್ಯಕರ್ತರು, ಸಾರ್ವಜನಿಕರು ರಾಜ್ಯಕ್ಕಾಗ್ತಾ ಇರತಕ್ಕಂತ ಅನ್ಯಾಯವನ್ನ ಪ್ರತಿಭಟಿಸಿ ಸ್ವಯಂ ಪ್ರೇರಿತವಾಗಿ ಹೋರಾಟಕ್ಕೆ ಇಳಿದಿರ್ತಕ್ಕಂಥ ಹೋರಾಟ ಇದು. ಇದಕ್ಕೆ ಮಾನ್ಯ ಮಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ತನ್ಮೂಲಕ ಪಾರದರ್ಶಕ ತನಿಖೆಗೆ ಅವಕಾಶ ಕೊಡಬೇಕು. ಒಂದೊಮ್ಮೆ ನೀವೇನಾದ್ರೂ ನಿರಪರಾಧಿ, ನೀವು ಮೂಢ ಸೈತನ್ನ ಹೊಡೆದಿಲ್ಲ, ವಾಲ್ಮೀಕಿ ಹಗರಣದಲ್ಲಿ ದುಡ್ಡನ್ನ ತಿಂದಿಲ್ಲ, ಕಾಂಗ್ರೆಸ್ ಚುನಾವಣೆಯನ್ನ ಸರ್ಕಾರದ ದುಡ್ಡಲ್ಲಿ ಮಾಡಿಲ್ಲ ಅಂತ ಹೇಳಿ ಸಾಬೀತಾದ್ರೆ ನಂತರದಲ್ಲಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡಿ ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಮತ್ತೊಮ್ಮೆ ಈ ರೀತಿಯ ಹೋರಾಟಕ್ಕೆ ಕರೆ ಕೊಟ್ಟಾಗ ವಿಶೇಷವಾಗಿ ಶಿವಮೊಗ್ಗ ನಗರದ ಕಾರ್ಯಕರ್ತರು ಮೋಹನ್ ರೆಡ್ಡಿ ಅವರ ನೇತೃತ್ವದ ತಂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರಿ ಈ ಹೋರಾಟಕ್ಕೆ ಶಕ್ತಿಯನ್ನ ತಂದಿದ್ದಾರೆ. ಅವರಿಗೆ ಆ ತಂಡಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಮಂಡಲಗಳಿಂದ ಪ್ರಮುಖ ಕಾರ್ಯಕರ್ತರುಗಳು, ನಾಯಕರುಗಳು ನೀವು ಬಂದಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಎಲ್ಲ ಮೋರ್ಚಾಗಳಿಂದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ನೀವು ಬಂದಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಹೋರಾಟ ಇಲ್ಲಿಗೆ ಮುಗಿಯಲ್ಲ. ಸಿದ್ದರಾಮಯ್ಯನ ಮನೆ ಕಳಿಸೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸನ್ನದ್ಧರಾಗೋಣ, ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿ ಬೀದಿಗಿಳಿದು ಕಾಂಗ್ರೆಸ್ನವರಿಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ ಕ್ಷಮೆ ಕೋರಿ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿ ಅವಕಾಶಕ್ಕಾಗಿ ಹೊಂದಿ ಕೊನೆಯ ತನಕ ಮಂಜಣ್ಣನ ಸ್ಫೂರ್ತಿನಲ್ಲಿ, ಈ ಮಂಜಣ್ಣನ ಸ್ಫೂರ್ತಿ, ಭದ್ರಾವತಿ ಮಂಜಣ್ಣನ ಸ್ಫೂರ್ತಿನಲ್ಲಿ ಹೋರಾಟ ನಡೀಬೇಕು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾಯಂದ್ರು, ಸಹೋದರಿಯರು ಬಂದಿದ್ದೀರಾ. ಇದು ಈ ಹೋರಾಟದ ಯಶಸ್ಸು ಅಂತ ಹೇಳಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಮಾತನ್ನು ಮುಗಿಸ್ತೇನೆ. ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗತಕ್ಕಂತ ಕಾಂಗ್ರೆಸ್ ಸರ್ಕಾರ ಅತಿ ಶೀಘ್ರವಾಗಿ ತೊಲಗಬೇಕು ಅಂತ ಹೇಳಿ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ನಾವೆಲ್ಲ ಜಮಾವಣೆಗೊಂಡಿದ್ದೀವಿ ಸ್ನೇಹಿತರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ನೇರವಾಗಿ ಡ್ರಾ ಮಾಡುವಂತ ಸ್ಥಿತಿಗೆ ಸರ್ಕಾರ ತಲುಪ್ತಾ ಇದೆ ಅಂತ ಹೇಳಿದ್ರೆ ನಾಚಿಕೆಗೇಡಿನ ಸಂಗತಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಸ್ನೇಹಿತರೆ. 187 ಕೋಟಿ ಹಣ ಇವತ್ತು ದುರುಪಯೋಗ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ 187 ಕೋಟಿ ಅಲ್ಲ, 89 ಕೋಟಿ ಮಾತ್ರ ಅಂತ ಹೇಳಿ ಸಿದ್ದರಾಮಯ್ಯ ನೀವು ಶಾಸನ ಸಭೆಯಲ್ಲಿ ಹೇಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಅಂದ್ರೆ ನೇರವಾಗಿ ಹಣವನ್ನ ನಾವು ಡ್ರಾ ಮಾಡಿ ನಮ್ಮ ಸಚಿವರಿಗೆ, ಶಾಸಕರಿಗೆ ಕಾರನ್ನ ಖರೀದಿ ಮಾಡಿದೀವಿ, ಚುನಾವಣೆಗೆ ದುರುಪಯೋಗ ಮಾಡ್ಕೋತಾ ಇದೀವಿ, ನಾವು ವೈಭವವನ್ನ ಮಾಡೋದಕ್ಕೆ ಈ ಹಣವನ್ನ ಡ್ರಾ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದ್ರಲ್ಲ, ನಿಮಗೆ ನಾಚಿಕೆ ಆಗ್ತಾ ಇಲ್ವಾ? ನಿಮಗೆ ಯಾರಪ್ಪನ ಮನೆ ಹಣ ಅಂತ ಹೇಳಿ ಭಾವಿಸ್ತೀರಿ ಸಿದ್ದರಾಮಯ್ಯನವರ ಈ ಹಣ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಕ್ಕೆ ಮೀಸಲಾಗಿರ್ತಕ್ಕಂಥ ಹಣವನ್ನ ಈ ರೀತಿ ದುರುಪಯೋಗ ಮಾಡದೇ ಇರ್ತಕ್ಕಂಥ ಈ ಭ್ರಷ್ಟ ಸರ್ಕಾರ ಇವತ್ತು ನಮ್ಮ ಕಣ್ಮುಂದೆ ಇರ್ಬೇಕಾ ಸ್ನೇಹಿತರೆ? ಇಂತಹ ನೀಚ ಸರ್ಕಾರವನ್ನ ಅತಿ ಶೀಘ್ರವಾಗಿ ತೊಲಗಿಸೋರಿಗೂ ನಮ್ಮ ಹೋರಾಟ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇನ್ನು ಮೋಡ ಹಗರಣದ ಬಗ್ಗೆ ಈಗಾಗಲೇ ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ರಿ. 2001ನೇ ಇಸ್ವಿಯಲ್ಲೇ ಅದು ಅಲಿನೇಷನ್ ಆಗಿ ಸೈಟ್ ಹಂಚಿಕೆ ಆದ ನಂತರ 2004ರಲ್ಲಿ ನೀವು ಹೋಗ್ಬಿಟ್ಟು ಅದನ್ನ ರಿಜಿಸ್ಟ್ರೇಷನ್ ಮಾಡಿಸಿ ನಿಮ್ಮ ಹೆಸರಿಗೆ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತಾ ಇಲ್ಲ. ಇದು ಯಾವ ನ್ಯಾಯ? ಸರ್ಕಾರದ ಭಾಗವಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಇದು ನ್ಯಾಯನ ಸ್ನೇಹಿತರೆ? ಸಿದ್ದರಾಮಯ್ಯನವರೇ, ನೀವು ಪ್ರಾಮಾಣಿಕರೇ ಆಗಿದ್ರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹೇಳ್ತಾ ಇದೀವಿ, ನೀವು ಮೊದಲು ನಿಮ್ಮ ಸ್ಥಾನದ ಕೆಳಗಡೆ ಇಳಿರಿ, ಪಾರದರ್ಶಕವಾದ ತನಿಖೆಗೆ ಸಹಕಾರವನ್ನು ಕೊಡಿ. ನೀವು ಪ್ರಾಮಾಣಿಕ ಅಂತ ಆದ್ರೆ ಮತ್ತೆ ನಮ್ಮ ಚೆನ್ನಣ್ಣವನ್ನು ಹೇಳಿದ್ರು, ನಿಮ್ಮ ಪಾಕ್ ಪೂಜೆ ಮಾಡಿ ಮತ್ತೆ ನಿಮಗೆ ಆ ಜಾಗಕ್ಕೆ ಕೂರಿಸ್ತೀವಿ ಅಂತ ಹೇಳಿ. ಖಂಡಿತವಾಗಿಯೂ ಆ ಪರಿಸ್ಥಿತಿಯನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಬಯಸ್ತೀವಿ ಸ್ನೇಹಿತರೆ. ಹಾಗೆ ಈ ಸರ್ಕಾರದ ಭ್ರಷ್ಟಾಚಾರದ ಕೂಪ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಮೊನ್ನೆ ನಮ್ಮ
ಶಾಸಕರಾದ ಅರುಣ್ ರವರು ಹೇಳ್ತಾ ಇದ್ರು, ಈಗ ಎಲ್ಲ ಟ್ರಾನ್ಸ್ಪೋರ್ಟ್ ಗಳಿಗೆ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ 25 ಲಕ್ಷ, 50 ಲಕ್ಷ, 1 ಕೋಟಿ, 2 ಕೋಟಿ, 5 ಕೋಟಿ. ಎಲ್ಲಿಗೆ ಹೋಗ್ತಾ ಇದೆ ಕರ್ನಾಟಕದ ಪರಿಸ್ಥಿತಿ? ಯಾರಪ್ಪನ ಮನೆ ಹಣ ಇದು ಗೊತ್ತಾಗ್ತಾ ಇಲ್ವಾ ಇವರಿಗೆ? ಇಂಥ ಒಂದು ಸರ್ಕಾರ ನಮಗೆ ಬೇಕಾ ಇವತ್ತು? ಇಲ್ಲಿ ವರ್ಗಾವಣೆ ದಂಧೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇದೆ. ಅದನ್ನ ಪ್ರಶ್ನೆ ಮಾಡುವಂತ ಅಧಿಕಾರಿಗೆ, ನೀನ್ ಸಾಯಬೇಕಾದ್ರೆ ನಮಗೆ ದುಡ್ಡು ಕೊಡು ಅನ್ನುವಂತ ಮಾನಸಿಕತೆಗೆ ಇವತ್ತು ಸರ್ಕಾರ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಬೇಕಾ ನಮಗೆ? ನೋಡಿ, ಪರಶುರಾಮ್ ಅನ್ನುವಂತ ಒಬ್ಬ ಅಧಿಕಾರಿ ಹಣ ಕೊಡ್ಲಿಲ್ಲ ಅಂತ ಹೇಳಿ ನೇಣು ಹಾಕೊಂಡು ಸಾಯುವಂತ ಪರಿಸ್ಥಿತಿ ತಂತು ಈ ಸರ್ಕಾರ. ಮಯೂರ್ ಅನ್ನುವಂತ ಒಬ್ಬ ಪೊಲೀಸ್ ಪೇದೆಗೆ ನೀನು ಹಣ ಕೊಡ್ಲಿಲ್ಲ ಟ್ರಾನ್ಸ್ಫರ್ಗೆ ಅಂತ ಹೇಳ್ಬಿಟ್ಟು ಅವನು ನೇಣು ಹಾಕೊಂಡು ಸಾಯುವಂತ ಪರಿಸ್ಥಿತಿ. ಹಣ ದುರುಪಯೋಗ ಆಗಿದೆ ವಾಲ್ಮೀಕಿ ನಿಗಮದಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇವತ್ತು ನೇಣು ಹಾಕೊಂಡು ಸಾಯುವಂತ ಪರಿಸ್ಥಿತಿ ಶಿವಮೊಗ್ಗದ ಚಂದ್ರಶೇಖರ್ ಅವರಿಗೆ ಬಂತು. ನೀವು ಹೇಳ್ತಾ ಇದ್ದೀರಿ ನಾನು ಅಹಿಂದ, ನಾನು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದರ ಪರವಾಗಿ ಇರ್ತೀನಿ ಅಂತ ಹೇಳ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ. ಇವತ್ತು ಈ ಸಮಾಜದ ಪರಿಸ್ಥಿತಿ ಏನಾಗ್ತಾ ಇದೆ? ಈ ಸಮಾಜದ ಹಣ ದುರ್ಬಳಕೆ ಆಗ್ತಾ ಇಲ್ವಾ? ಈ ಸಮಾಜದ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಿರುವಂತ ಕೆಲಸ ಆಗ್ತಾ ಇಲ್ಲ ನಿಮ್ಮ ಸರ್ಕಾರದಿಂದ? ಇಂಥ ಸರ್ಕಾರ ನಮಗೆ ಬೇಕಾ? ಈ ಸರ್ಕಾರ ತಗೋಬೇಕು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಪರಿಶಿಷ್ಟ ಜಾತಿಯಿಂದ ಬಂದಂತಹ ನಮ್ಮೆಲ್ಲ ನಾಯಕರಾಗಿರ್ತಾರೆ ಸನ್ಮಾನ್ಯ ತಾವರ್ಚಂದ್ ಗೆಹ್ಲೋಟ್ ಅವರು, ಅವರ ಬಗ್ಗೆ ಅವಮಾನವಾಗಿ ಮಾತನಾಡ್ತೀರಾ ನೀವು? ಮಿಸ್ಟರ್ ಐವಾನ್ ಡಿಸೋಜರ್ ಅವರೇ, ಬಾಂಗ್ಲಾದೇಶದ ಪರಿಸ್ಥಿತಿ ಇವತ್ತು ರಾಜಭವನಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಏನಿದು ನಿಮ್ಮ ಗುಂಡಾಗಿರಿ ಈ ರಾಜ್ಯದಲ್ಲಿ ನಡೆಯುತ್ತೆ ಅಂತ ಭಾವಿಸಿದ್ರ ನೀವು? ಅದ್ ಯಾರಿಟ್ಟು ನಿಮ್ಮ ಹೆಸರು ಐವಾನ್ ಡಿಸೋಜ ಅಂತ ನಮಗಂತೂ ಗೊತ್ತಿಲ್ಲ. ನೀವು ಐವಾನ್ ಡಿಸೋಜನೆ ಅಂತ ನಾವು ಭಾವಿಸಿದ್ದೀವಿ. ಇಂಥ ಐವಾನ್ ಡಿಸೋಜ ಇವತ್ತು ನಮ್ಮ ಗೆಹ್ಲೋಟ್ ಬಗ್ಗೆ ಮಾತನಾಡ್ತೀರಾ ನೀವು? ಸನ್ಮಾನ್ಯ ಜಮೀರ್ ಅಹಮದ್ ರವರೇ, ಸನ್ಮಾನ್ಯ ಕೃಷ್ಣ ಬೈರೇಗೌಡರವರೇ, ಕೃಷ್ಣ ಬೈರೇಗೌಡರು ಹೇಳ್ತಾರೆ ನಾಲಾಯಕ್ ಅಂತ ಹೇಳ್ತಾರೆ ನಮ್ಮ ರಾಜ್ಯಪಾಲರ ಬಗ್ಗೆ. ಏನ್ ತಿಳ್ಕೊಂಡಿದ್ದೀರಿ ಕೃಷ್ಣ ಬೈರೇಗೌಡ್ರೆ? ನೀವು ಮಾಡ್ತಿರೋದು ಎಲ್ಲ ಹಲ್ಕ ಕೆಲಸವನ್ನು ಇವತ್ತು ಮುಚ್ಚಿಟ್ಕೊಳ್ಳೋದಕ್ಕೆ ಇಡೀ ನಮ್ಮ ರಾಜ್ಯದ ಜನರ ಮೇಲೆ ವ್ಯವಸ್ಥೆಗಳನ್ನು ನೋಡ್ಕೊಳ್ಳಿಕ್ಕೆ ಮತಗಳ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ನಿಜವಾಗ್ಲೂ ಕೂಡ ಸರ್ಕಾರವನ್ನು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಬಡವರ ರಕ್ತವನ್ನು ಹೀರ್ತಾ ಇರುವಂತ ಕೆಲಸಕ್ಕೆ ತಾವು ಕೈ ಹಾಕಿದ್ದೀರಾ. ಮೂಡಾದ ಹಗರಣದಿಂದ ನಿಮ್ಮ ಮಾಡಿದಂತ ಎಲ್ಲ ಅನ್ಯಾಯವಾದಂತ ಕಾನೂನುಗಳಿಗೆ ವಿರುದ್ಧವಾಗಿ ಮಾಡಿದಂತ ಸಂಗತಿಗಳೇನಿದೆ ಅದೆಲ್ಲದೂ ಕೂಡ ಇವತ್ತು ಬಯಲಾಗ್ತಾ ಇದೆ. ನಿನ್ನೆ ಒಂದು ಮಾತನ್ನು ಹೇಳಿ ದತ್ತಾತ್ರೇಯನ ನೆನಪು ಮಾಡಿದ್ರು. ಇವತ್ತು ದತ್ತಾತ್ರೇಯ ಅಂತ ನೆನಪು ಮಾಡಿದ್ರು. ನಮ್ಮ ಅಶೋಕ್ ನಾಯಕರು ಅದನ್ನ ಉಲ್ಲೇಖ ಮಾಡಿದ್ರು. ಪಾದ ತೊಳೆದು ಪೂಜೆ ಮಾಡ್ತಾನೆ ಅಂತ ಹೇಳಿದ್ರೆ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಆ ಜನ್ಮದಲ್ಲಿ ಪಾದ ತೊಳೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಅಷ್ಟೊಂದು ಭ್ರಷ್ಟಾಚಾರವನ್ನು ತಾವು ಮಾಡಿದ್ದೀರಾ. ಆ ವಿಶ್ವಾಸ ನಮಗೆ ಅದಕ್ಕೋಸ್ಕರ ಆ ಮಾತುಗಳನ್ನು ನಾವು ಹೇಳಿದ್ದೇವೆ. ಆ ಮಾತುಗಳು ಅದಕ್ಕೋಸ್ಕರ ನಾವು ಹೇಳಿದ್ದೇವೆ. ಅಷ್ಟು ಕಾನ್ಫಿಡೆನ್ಸ್ ಇದೆ ನಮಗೆ, ಅಷ್ಟು ಕಾನ್ಫಿಡೆನ್ಸ್ ಇದೆ. ನೀವು ಭ್ರಷ್ಟಾಚಾರದ ಹಗರಣದಿಂದ ಹೊರಗಡೆ ಬರಕ್ಕೆ ಸಾಧ್ಯವೇ ಇಲ್ಲ. ಆ ಕೋಪದಲ್ಲಿ ಮುಳುಗಿ ತೇಲಾಡ್ತಾ ಇದ್ದೀರಾ, ನೀವು ಮುಳುಗಿ ಹೋಗ್ತಾ ಇದ್ದೀರಾ ನೀವು ಕಾಂಗ್ರೆಸ್ಸಿನ ನೇತೃತ್ವ. ಹಾಗಾಗಿ ಬಂಧುಗಳೇ, ಆತ್ಮೀಯ ಕಾರ್ಯಕರ್ತ ಬಂದರೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಿಮಗೆ ಗೊತ್ತಿರಲಿ, ಚಂದ್ರಶೇಖರನ ಸಾವಿಗೆ ನ್ಯಾಯ ಸಿಗಲೇಬೇಕು. ಎಸ್ಸಿ ಎಸ್ಟಿ ಬಂಧುಗಳಿಗೆ ನ್ಯಾಯ ಸಿಗಲೇಬೇಕು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಆಗಿರುವಂತ ಎಲ್ಲ ಸಂಗತಿಗಳಿಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ದು ಹೋರಾಟ ಮುಂದುವರಿಯುತ್ತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು. ಕಾಂಗ್ರೆಸ್ಸಿನ ಮಂತ್ರಿಮಂಡಲ ಹೋಗಲೇಬೇಕು ಇವತ್ತಿನ ದಿನ. ಆ ರೀತಿಯ ನಿರ್ಣಯವನ್ನು ನಾವು ಇವತ್ತು ದಿವಸ ಮಾಡಬೇಕು. ಆ ಕಾರಣಕ್ಕೋಸ್ಕರ ಬೃಹತ್ ಹೋರಾಟವನ್ನು ನಾವು ಮಾಡಿದ್ದೇವೆ. ಇವತ್ತು ನಾವು ಮೆರವಣಿಗೆ ಮಾಡಿ ಬಿಜೆಪಿ ಬಸ್ಗಳು ಮಂಗಳೂರಿನಲ್ಲಿಗೆ ಕಲ್ಲು ಹೊಡೆದು ಬಿಜೆಪಿ ಕಾರ್ಯಕರ್ತರ ಬಸ್ಸಿಗೆ. ಆ ಕೆಲಸನ ಭಾರತೀಯ ಜನತಾ ಪಾರ್ಟಿ ಮಾಡೋದಿಲ್ಲ. ಕಾನೂನಿಗೆ ಕೈಗೆ ತಗೊಳ್ಳುವಂತ ಕೆಲಸನ ಮಾಡೋದಿಲ್ಲ. ಆದ್ರೆ ಕಾನೂನು ಸಂರಕ್ಷಣೆ ಆಗ್ತಿರುವಂತ ನಮ್ಮ ಪೊಲೀಸ್ ರಕ್ಷಣಾ ಇಲಾಖೆಗೆ ನಾವೊಂದು ವಿನಂತಿಯನ್ನು ಮಾಡ್ತೇನೆ. ನಮ್ಮ ಹೋರಾಟ ಶಾಂತಿಯುತವಾದಂತ ಹೋರಾಟ ನಡೀತಾ ಇದೆ. ನಾವು ಏನಂತ ಮಾಡ್ತಾ ಇದ್ದೇವೆ, ಯಾರ್ಯಾರು ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೇವೆ. ರಾಜ್ಯಪಾಲರಿಗೆ ಅಪಮಾನ ಮಾಡ್ತಾ ಇದ್ರೆ ರಕ್ಷಣಾ ಅಧಿಕಾರಿಗಳಿಗೆ, ರಕ್ಷಣಾ ಇಲಾಖೆಗೆ, ಜಿಲ್ಲಾ ಆಡಳಿತಕ್ಕೆ ಏನು ಅನುಸರಣೆ ಅಂತ ಆದ್ರೆ ಇದೇ ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ರಾಜ್ಯಪಾಲರು ಫೋಟೋ ಸುಟ್ಟಾಕ್ತಾರೆ. ಅವ್ರ ಬಗ್ಗೆ ಒಂದೇ ಒಂದು FIR ಮಾಡೋದಿಲ್ಲ ಅಲ್ರಿ ನೀವು? ಒಂದೇ ಒಂದು FIR ಇಲ್ಲಿವರೆಗೂ ಮಾಡಿದರೆ ನೀವು? ಭಾರತ್ ಮಾತಾ ಕಿ ಜೈ ಅಂತೇಳಿ ಘೋಷಣೆಗೆ ಹೋಗಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ, ಸೈನಿಕರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಹೋರಾಟ ಮಾಡುವಂತ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ ನೀವು ಇವತ್ತಿನ ದಿನ
ಕೇಸ್ಗಳನ್ನ FIR ಅನ್ನು ಹಾಕ್ತೀರಿ. ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ರೆ, ಸಂವಿಧಾನಕ್ಕೆ ಅಪಮಾನ ಮಾಡಿದ್ರೆ, ಕಾನೂನನ್ನ ಗಾಳಿಗೆ ತೋರಿ ಹೋರಾಟ ಮಾಡುವಂತ ವ್ಯಕ್ತಿಗಳ ಬಗ್ಗೆ ಒಂದು FIR ತೋರಿಸಿಲ್ಲ. ಅಧಿಕಾರಿಗಳು ಕೂತ್ಕೊಂಡಿದ್ದೀನಿ, ನಿಂತ್ಕೊಂಡಿದ್ದೀನಿ ಇಲ್ಲಿ, ಒಂದು FIR ತೋರಿಸಿ ನೋಡೋಣ. ಹಾಗಾದ್ರೆ ನಿಮ್ದು ಸಹಕಾರ ಇದೆಯಾಗತ್ತೆ. ಕೇಳಬೇಕಲ್ಲ ನಾವು ಈ ಪ್ರಶ್ನೆಗಳನ್ನ, ಕೇಳಬೇಕಲ್ಲ ಈ ಪ್ರಶ್ನೆಗಳನ್ನ. ನಾವು ನಿಮ್ಮ ವಿರುದ್ಧನೇ ಹೋರಾಟ ಮಾಡುವಂತ ಸ್ಥಿತಿಯನ್ನು ತಾವು ರೂಪಿಸ್ಕೊಳ್ಬೇಡಿ. ನಿಮ್ಮ ವಿರುದ್ಧ ಹೋರಾಟ ಮಾಡುವಂತ ಸ್ಥಿತಿಯನ್ನು ನೀವು ರೂಪಿಸ್ಕೊಳ್ಬೇಡಿ. ಯಾರು ರಾಜ್ಯಪಾಲರಿಗೆ ಅಪಮಾನವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ FIR ಹಾಕಿ ಒಂದು ಒಳಗಡೆ ಹಾಕುವಂತ ಕೆಲಸವನ್ನ ನೀವು ಮಾಡಬೇಕು. ಇಲ್ಲದೆ ಹೌದು SP ಕಚೇರಿ ಮುಂದೆ ನಾವು ಧರಣಿ ಮಾಡುವಂತ ಕೆಲಸಕ್ಕೆ ಕೈ ಹಾಕಬೇಕಾಗತ್ತೆ. ಇದನ್ನು ಆಲೋಚನೆ ಮಾಡಬೇಕಾಗತ್ತೆ. ಶಿಕ್ಷಣ ಸಚಿವರಿಗೆ ಘೇರಾವ್ ಹಾಕಿದಾಗ ಹೆಂಗ್ ನಡ್ಕೊಂಡ್ರಿ ಶಿಕ್ಷಣ ಇಲಾಖೆ? ಕುವೆಂಪು ಯೂನಿವರ್ಸಿಟಿ ಇದಕ್ಕೆ ಬಂದಂತ ಸಂದರ್ಭದಲ್ಲೇ ರಾಜ್ಯಪಾಲರು ಬಂದಂತ ಸಂದರ್ಭ ಯಾಕೆ ನೆನಪು ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿದ್ರೆ, ನೀವು ಕಾಂಗ್ರೆಸ್ಸಿನ ಏಜೆಂಟ್ ಅಂತ ವರ್ತನೆ ಮಾಡ್ತಾ ಇದ್ದೀರಿ ಶಿಕ್ಷಣ ಇಲಾಖೆಯ ಕಾರಣಕ್ಕೋಸ್ಕರ. ಇದನ್ನ ಅಲ್ಲಿ ರಾಜ್ಯಪಾಲರ ವಿರುದ್ಧ ಕೋಟೆ ಕೂಗ್ತಾರೆ, ಅವ್ರ ಬಗ್ಗೆ ಕ್ರಮ ತಗೊಳ್ಳೋದಿಲ್ಲ. ಇಲ್ಲಿ ನಾವು ಸಾವರ್ಕರಿಗೆ ಅಪಮಾನ ಆಗಿದೆ, ದೇಶಭಕ್ತರಿಗೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ನಾವು ಹೋರಾಟಗಳನ್ನು ಮಾಡಿದ ಜಿಲ್ಲಾ ಪಂಚಾಯತಿನೊಳಗಡೆ ಇಲ್ಲಿ ಕೂತಿರುವಂತ ಯುವಕರ ಮೇಲೆ FIR ಹಾಕ್ತಾರ್ರಿ. ಇದು ರಕ್ಷಣಾ ನೀತಿಯ ವ್ಯವಸ್ಥೆ. ಅದಕ್ಕೋಸ್ಕರ ನಾವು ನೋಡಿರುವಂತದ್ದು. ಸಂವಿಧಾನದ ಸಂರಕ್ಷಕರು ರಕ್ಷಣಾ ಇಲಾಖೆ ಆಗಬೇಕಾಗತ್ತೆ. ರಾಜ್ಯಪಾಲರಿಗೆ ಅಪಮಾನ ಆದ್ರೆ ನಿಮಗೇನು ಅನ್ಸೋದಿಲ್ಲ ಅಂತ ಹೇಳಿದ್ರೆ, ನೀವೆಲ್ಲ ಈ ಶಿವಮೊಗ್ಗದಂತ ಜಿಲ್ಲೆ, ಯಾಕಂದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಜಿಲ್ಲೆ ಇದು, ಕಾನೂನಿನ ಉಳಿಗೋಸ್ಕರ ಇದ್ದಂತ ಜಿಲ್ಲೆ ಇತ್ತು. ಈ ಸುದ್ದಿಯಲ್ಲಿ ಹೋರಾಟಕ್ಕೆ ಗಲ್ಲಿಗೇರುವಂತ ಗಂಟುಗಳಲ್ಲಿ ಇದ್ದಂತ ಜಿಲ್ಲೆ ನಮ್ಮದು. ಅವರಿಗೆ ಅಪಮಾನ ಮಾಡಲಿಕ್ಕೆ ಬಿಡೋದಿಲ್ಲ ನಾವು. ಯೋಚನೆ ಮಾಡಿ ಇವತ್ತಿಷ್ಟು ಜನ ಸೇರಿದ್ದೇವೆ. ಇಡೀ ಜಿಲ್ಲೆಯನ್ನು ಹೊತ್ಕೊಂಡು, ಇಡೀ ರಾಜ್ಯವನ್ನು ಹೊತ್ಕೊಂಡು ಈ ರೀತಿಯ ಕಾನೂನನ್ನ ಹಾಳು ಮಾಡ್ತಾ ಇರುವಂತ ಯಾರು ಸಂವಿಧಾನ ವಿರೋಧಿಗಳಿದ್ದಾರೆ, ಅದು ಯಾವುದೇ ಇಲಾಖೆ ಆಗಿರುವುದು, ಯಾವುದನ್ನು ಕ್ಷಮಿಸಲಿಲ್ಲ ಅಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂಚನೆ ಮಾತು ಮುಕ್ತಾಯ ಮಾಡ್ತಾನೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಹೊಟ್ಟೆಯಲ್ಲಿ ಹಾವಿದೆ ಅಂದ್ಕೊಂಡು ನಾನು ಆ ಹಗನ ಬಿಸ್ತೇನೆ, ಈ ಹಗನ ಬಿಸ್ತೇನೆ ಅಂತ ಹೇಳಿ ಬಿಜೆಪಿಯ ಹೋರಾಟವನ್ನ ತಡಿಲಿಕ್ಕೆ ಎಲ್ಲ ರೀತಿಯಂತ ಷಡ್ಯಂತ್ರವನ್ನು ತಾವೇನ್ ಮಾಡಿದ್ರಿ. ಇವತ್ತಿಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನಕ್ಕೆ ವರುಣರಾಯನ ಒಂದು ಕೃಪೆ, 4ನೇ ಮಳೆ ಬರುವ ಮುಖಾಂತರ ಈ ಹೋರಾಟಕ್ಕೆ ಆಶೋಧನೆ ಮಾಡಿದ್ದಾನೆ. ಕಾರ್ಯಕರ್ತರು ಬಿಸಿಲಿಗೆ ಮಳೆಗೂ ಚಳಿಗೂ ಕೂಡ ಜಗ್ಗಲ್ಲ ಅನ್ನುವಂತ ಸಂದೇಶವನ್ನು ಕೊಟ್ಟಂತ ನಮ್ಮ ಶಿವಮೊಗ್ಗ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹೃತ್ಪೂರ್ವಕವಾಗಿ ಮೊದಲನೇ ನಾನು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ನಾಯಕರಾದಂತ ಸಂಬಂಧಿತ ಚಂದ್ರಸಪ್ಪನವರೇ, ಗೌರವಿತ ಡಾಕ್ಟರ್ ಸರ್ಜಿ ಅವರೇ, ಸನ್ಮಾನಿಸಿದ ಮೇಘರಾಜ್ ಅವರೇ, ಸನ್ಮಾನಿಸಿದ ಅಶೋಕ್ ನಾಯಕರೇ, ಸನ್ಮಾನಿಸಿದ ದತ್ತಾತ್ರೇಯ ಅವರೇ, ನಮ್ಮ OBC ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಂತ ಸುಧೀರ್ ಅವರೇ, ಸುಧಾಕರ್ ಅವರೇ, ನಮ್ಮ ಇತರ ಎಲ್ಲ ಮೋರ್ಚಾಗಳು, ಪರಿಚಾತಿ ಪರಿಷತ್ ಕನ್ನಡ, ನಮ್ಮ ಯುವ ಮೋರ್ಚಾ, ಅಲ್ಪಸಂಖ್ಯಾತ ಮೋರ್ಚಾ, ಮಹಿಳಾ ಮೋರ್ಚಾದ ಎಲ್ಲ ಗೌರವಿತ ಅಧ್ಯಕ್ಷ ಪದಾಧಿಕಾರಿಗಳೇ, ನಮ್ಮ ದೇವದುರ್ಗದಂತಹ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಮೊನ್ನೆ ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಗೌರವಿತ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ಕಾಂಗ್ರೆಸ್ನ ನಾಯಕರು ರಮೇಶ್ ಕುಮಾರ್ ಅವರನ್ನು ಹೇಳಿಕೆ ಕೊಟ್ಟರು. ಅವರ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಏನಂತ, 3 ತಲೆಮಾರಾದವರೆಗೂ ಕೂಡ ನಾವು ತಿಂಡಿಯಪ್ಪ, ಪಕ್ಷಕ್ಕೋಸ್ಕರ ದುಡಿಯೋದು ಕಲಿಯರಪ್ಪ ಅಂತ ಹೇಳಿ ನಾವ್ಯಾರು ಬಿಜೆಪಿ ಹೇಳಿಲ್ಲ. ಹೇಳಿದಂತರ ಯಾರು ಕಾಂಗ್ರೆಸ್ ಮುಖಂಡ ರಮೇಶ್ ಕುಮಾರ್ ಅವರು 3 ತಲೆಮಾರಿಗೆ ಆದಷ್ಟು ತಿಂದಾಗಿದೆಪ್ಪ, ಪಕ್ಷಕ್ಕೋಸ್ಕರ ದುಡಿಯರಪ್ಪ ಅಂತ ಹೇಳಿ ಅವರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವರು ಹೇಳಿದಂತ ಕಿವಿ ಮಾತು ನಮಗೆಲ್ಲೂ ಕೂಡ ನೆನಪು ಬರುತ್ತೆ. ಯಾಕೆಂದ್ರೆ ಸ್ವಾತಂತ್ರ್ಯ ಬಂದ್ಮೇಲೆ ಈ ಕಾಂಗ್ರೆಸ್ಸಿನ DNA ಭ್ರಷ್ಟಾಚಾರ, ದೊಡ್ಡ ಪಟ್ಟಿಯನ್ನು ಹೇಳ್ಬೋದು. ABCD ಇಂದ ಹಿಡಿದು Z ಕೂಡ ಎಷ್ಟು ಆ ಇಂಗ್ಲಿಷಿನ ಆಲ್ಫಾಬೆಟಿಕ್ಸ್ ಇದೋ ಒಂದಕ್ಕೂ ಕೂಡ ದೊಡ್ಡ ದೊಡ್ಡ ಹಗರಣಗಳನ್ನ ಹೇಳ್ಕೊಂತ ಹೋಗ್ಬೋದು.
ಅದು ಬೋಫೋಸ್ ಅರೇನಾ ಇರ್ಬೋದು, 2G ಸ್ಪೆಕ್ಟ್ರಮ್ ಇರ್ಬೋದು, ಸೆಪ್ಟೆಮ್ ಸ್ಕ್ಯಾಮ್ ಇರ್ಬೋದು, ಕಾಮನ್ವೆಲ್ತ್ ಇರ್ಬೋದು, ಕೋಲ್ ಸ್ಕ್ಯಾಮ್ ಇರ್ಬೋದು, ಚಾಪರ್ ಸ್ಕ್ಯಾಮ್ ಇರ್ಬೋದು, ಆದರ್ಶ ಸ್ಕ್ಯಾಮ್ ಇರ್ಬೋದು. ಸಾಕ ಹಿಂಗೆ ಬಡ್ಡೆ ಹೇಳ್ಬೇಕಾ? BSN ಟೆಲಿಫೋನ್ ಲೈನ್ದು, ಅದೇ ರೀತಿ ಐರನ್ ಸ್ಕ್ಯಾಮ್ ಇರ್ಬೋದು, ಮೈನಿಂಗ್ ಸ್ಕ್ಯಾಮ್ ಇರ್ಬೋದು, ಕೋಲ್ಗೇಟ್ ಸ್ಕ್ಯಾಮ್ ಇರ್ಬೋದು, ಕಾಮನ್ವೆಲ್ತ್ ಸ್ಕ್ಯಾಮ್. ಒಂದ್ಸತಿ ಹೇಳಿದ್ರೆ ಇನ್ನೊಂದ್ಸತಿ ಹೇಳ್ಬೇಕು ಅಂತ ಪಾಪ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ. ಆದರ್ಶ ಹೌಸಿಂಗ್ ಸ್ಕ್ಯಾಮ್ ಇರ್ಬೋದು. ಅಂದ್ರೆ ಈ ರೀತಿ ಸ್ವಾತಂತ್ರ್ಯ ಬಂದು 65 ವರ್ಷ ದೇಶ ಆದಂತ ನೀವು ಇವತ್ತು ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೊಸ ಕಾಂಗ್ರೆಸ್ ಪಕ್ಷ ಬಂದಿರೋ ಈ ಸಂದರ್ಭದಲ್ಲಿ ನಮ್ಮ ಹೋರಾಟ ವಿನಂತಿ ಇಷ್ಟೇ. ಗೌರವಿತ ಮುಖ್ಯಮಂತ್ರಿಗಳು, ನಿಮ್ ಬಗ್ಗೆ ಇವತ್ತು ಆರೋಪ ನಿಂತಿದೆ. ನಾವು ಈ ಆರೋಪಿತ ನಾವು ಯಾರು ಕೂಡ ಹೇಳ್ತಾ ಇಲ್ಲ. ತೀರ್ಮಾನ ಮಾಡಲಿಕ್ಕೆ ಕೋರ್ಟ್ ಇದೆ, ನ್ಯಾಯಾಲಯ ಇದೆ. ಆದ್ರೆ ನಿಮ್ ಬಗ್ಗೆ ರಾಜ್ಯದ ಜನ, ದೇಶದ ಜನ ಅನುಮಾನಾಸ್ಪದವಾಗಿ ನಿಮ್ಮನ್ನು ನೋಡ್ತಿರುವಂತ ಈ ಸಂದರ್ಭದಲ್ಲಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಪಾರದರ್ಶಕವಾದಂತಹ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವೆಲ್ಲಿ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಒಬ್ಬ ನಮ್ಮ ಕಾರ್ಯಕರ್ತ, ನಮ್ಮ ಅಧಿಕಾರಿ ಚಂದ್ರಶೇಖರ್ ಪಾಪ ಮೌನಕೊಂಡು ತೀರ್ಕೊಂಡ್ರೆ, ನಮ್ಮ ಪೊಲೀಸ್ ಅಧಿಕಾರಿ ಪರಿಶ್ರಮ ಯಾದಗಿರಿ ಸುಸೈಡ್ ಮಾಡಿಕೊಂಡ್ರೆ, ಯಾವುದಕ್ಕೂ ಕೂಡ ನೀವು ಗೊತ್ತಾ ಇಲ್ಲ. ಪಂಚಾಯತಿ ಪರಿಷತ್ ಪಂಗಡದ SCB TSP ಹಣವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ. ರೈತರು ಕೊಡ್ಬೇಕಂತ ಹಾಲಿನ ಬೆಂಬಲ ಬೆಲೆಯನ್ನು ನೀವು ಕೊಡಲಿಲ್ಲ. ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ನಿಮ್ಮ ಯೋಗ್ಯತೆಗೆ ಸರ್ಕಾರ ನಡೆಸುವಂತ ಯಾವುದೇ ನೈತಿಕತೆ ನಿಮಗಿಲ್ಲ. ಕೇವಲ ಗ್ಯಾರಂಟಿ ಅಂದ್ಕೊಂಡು ನಿಮ್ಮ ಕುರ್ಚಿಯ ಗ್ಯಾರಂಟಿಯನ್ನ ಮಾಡ್ಕೊಂಡು ಲೂಟ್ ಹೇಳುವಂತ ಕೆಲಸವನ್ನ ಒಂದೂವರೆ ವರ್ಷ ನಿಮ್ಮ ಸರ್ಕಾರ ಬಂದಾಗ ನೀವೇನು ಮಾಡ್ತಾ ಇದ್ದಾರೆ. ಚೆನ್ನಾಗಿ ಬೇಸತ್ತಾಗಿದ್ದಾರೆ. ದಯಮಾಡಿ ಕಾಂಗ್ರೆಸ್ ಸರ್ಕಾರದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಶಿವಮೊಗ್ಗದ ಕ್ಷೇತ್ರ ಜನರ ಪರವಾಗಿ ಒತ್ತಾಯನ ಮಾಡ್ತದೆ. ಇವತ್ತೇನು ನನ್ನ ಮೈ ಮೇಲೆ ಒಂದು ಚುಕ್ಕೆಯನ್ನು ಕೂಡ ಭ್ರಷ್ಟಾಚಾರದ ಚುಕ್ಕೆ ಇಲ್ಲ ಅಂತೇಳಿ ಸುಳ್ಳನ್ನು ಹೇಳ್ಕೊಂಡು ಇವತ್ತೇನು ಮೊಸಳೆ ಕಣ್ಣು ಸುರಿಸಿಕೊಂಡು ಓಡಾಡ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಡೀ ನಮ್ಮ NDA ನೇತೃತ್ವ ಪಾದಯಾತ್ರೆ ಮುಖಾಂತರ ಜನಾಂದೋಲನ ಮಾಡಿದ್ರು ಕೂಡ ನಿಮಗೆ ನಾಚಿಕೆಯನ್ನ ಬಿಟ್ಟು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದೀರಿ. ಹಾಗಾಗಿ ಸಂದರ್ಭ ನಾವು ಇಷ್ಟು ಮಾತ್ರ ಒತ್ತಾಯನ ಮಾಡ್ತಾ ಇದ್ದೀವಿ. ಈಗಾಗಲೇ ಗವರ್ನರ್ ಅವರು ರಾಜಭವನ ಪ್ರಾಸಿಕ್ಯೂಷನ್ಗೆ ಈಗಾಗಲೇ ಕೊಟ್ಟಾಗಿದೆ, ತನಿಖೆ ಆಗ್ತಾ ಇದೆ. ಇವತ್ತಿನ ಮಳೆಯ ಒಂದು ಶುಭ ಸೂಚನೆ ನೋಡಿದ್ರೆ ವಿರೋಧ ಪಕ್ಷದ ಹೋರಾಟಕ್ಕೆ 100 ರದ್ದವರೇ ಸಿಕ್ಕೇ ಸಿಗುತ್ತೆ. ಇನ್ನೊಂದು 2 ವಾರದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನ ತ್ಯಜಿಸಬೇಕಾಗುತ್ತೆ. ಆ ಒಂದು ತನಿಖೆಯನ್ನು ಎದುರಿಸಲೇಬೇಕಾಗುತ್ತೆ. ಯಾರು ಕೂಡ ಕಾನೂನಿಂದ ಯಾರು ಕೂಡ ದೊಡ್ಡವರಿಲ್ಲ. ಆದರೆ ಒಬ್ಬ ವಿರೋಧ ಪಕ್ಷವಾಗಿ ನಮ್ಮ ಎಚ್ಚರಿಕೆ ಕೆಲಸವನ್ನು ನಾವು ಮಾಡಿದ್ರೆ ನಮ್ಮ ನಾವು ಆ ತನಿಖೆ ಮಾಡಿಸ್ತೀವಿ, ನಿಮ್ಮ ಹಳೆ ರಚನೆ ತೋರಿಸ್ತೀವಿ, ಇದನ್ನು ಬಿಚ್ಚಿಡ್ತೀವಿ, ಈ ರೀತಿ ಅಂತ ವ್ಯಾಪ್ತಿಯಲ್ಲಿ ರಾಜಕಾರಣ ನಮ್ಗೆ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ನಿಮಗೆ? ನೀವು ಸರ್ಕಾರ ಚುನಾವಣೆ ಪೂರ್ವದಲ್ಲೂ ಕೂಡ ಬೃಹತ್ ಭಾಷಣ ಮಾಡಿದ್ರಿ, ಈಗೂ ಮಾಡ್ತಾ ಇದ್ರೆ ಮಾಡ್ರಿ. ನಾವ್ ಯಾವ್ದು ಕೂಡ ನಮ್ಮ ತನಿಖೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿಮಗೇನಿತ್ತು, ಇಡೀ ನಮ್ಮ ದೇಶದ ಜನ, ರಾಜ್ಯದ ಜನ ಅನುಮಾನಾಸ್ಪದದಿಂದ ನಿಮ್ಮ ಭ್ರಷ್ಟಾಚಾರ ತನಿಖೆಯನ್ನು ನೋಡ್ತಾ ಇದ್ದಾರೆ. ಅದನ್ನ ಕಾನೂನು ಚೌಕಟ್ಟಲ್ಲಿ ಎದುರಿಸಬೇಕು ಅಂತ ಇವತ್ತಿನ ನಮ್ಮ ಹೋರಾಟದ ಒಂದು ಮುಖಾಂತರ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ, ರಾಷ್ಟ್ರಪತಿಗೆ ನಾವು ವಿನಂತಿಯನ್ನ ಮಾಡ್ಕೊಂತ ಆದಷ್ಟು ಬೇಗ ಆ ಕುರ್ಚಿಯನ್ನ ಖಾಲಿ ಮಾಡಿ ಶುದ್ಧವಾಗಿದ್ದಂತ ವ್ಯಕ್ತಿಗಳನ್ನ ಕೂರಿಸಿ ಈ ನಾಡಿಗೆ ನ್ಯಾಯಯುತದಂತ ಸರ್ಕಾರವನ್ನ ಕೊಡಬೇಕು ಅಂತ ಇವತ್ತು ಬಿಜೆಪಿ ಒಂದು ಹೋರಾಟದ ಒಂದು ಮನವಿಯನ್ನ ಜಿಲ್ಲಾಧಿಕಾರಿ ಕೊಡ್ತಾ ನಮ್ಮ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಈ ಹೋರಾಟಕ್ಕೆ ಬೆನ್ನಿ ತೋರಿಸಿದಂತ ಎಲ್ಲ ನಮ್ಮ ಪಕ್ಷದ ಗೌರವಿತ ಎಲ್ಲ ನಾಯಕರುಗಳಿಗೆ, ದೇವದ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಚುನಾಯಿತ ಬಂಧುಗಳಿಗೆ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷ ಅದನ್ನು ತಿಳಿಸ್ತಾ ಆದಷ್ಟು ಬೇಗ ಮತ್ತೊಮ್ಮೆ ಇಡೀ ನಮ್ಮ ಜಿಲ್ಲೆಯನ್ನ ಬಂದ್ ಹಾಕುವಂತ ದಿನ ದೂರ ಇಲ್ಲ. ಯಾಕೆಂದ್ರೆ ಮೊನ್ನೆ ಫಾರೆಸ್ಟ್ ಮಿನಿಸ್ಟರ್ ಬಂದು ಸುಳ್ಳು ಮೀಟಿಂಗ್ ಅನ್ನು ಮಾಡಿ ಯಾವೊಬ್ಬ ರೈತರ ಹಕ್ಕನ್ನು ಕೂಡ ಕಿತ್ಕೊಳ್ಳಲ್ಲ ಅಂತ ಹೇಳಿ ಇವತ್ತು ಸುಮಾರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ರೈತರು ಕೂಡ ಯಾರೇ ಸಾಗುವಳಿ ಮಾಡ್ಕೊಂಡು ಬಂದಂತ ತೊಗರಿ ಸಾಗುವಳಿದಾರರಿಗೆ ದಿನಕ್ಕೆ 101,000 ಜನ ರೈತರಿಗೆ ಇವತ್ತು ನೋಟಿಸ್ ಮಾಡ್ತಾ ಇದ್ದಾರೆ. ಇಂಥ ರೈತ ವಿರೋಧಿ ಸರ್ಕಾರ
ಅದನ್ನು ಕೂಡ ಹೆಚ್ಚಿಸುವಂತ ಒಂದು ದಿನ ಏನು ದೂರ ಇಲ್ಲ. ಬೀದಿಗೆ ಹೋರಾಟ ಮಾಡಬೇಕಾಗುತ್ತೆ. ಇವ್ರ ಯೋಗ್ಯತೆಗೆ ರೈತರಿಗೆ ಪ್ರೋತ್ಸಾಹದ ಹಣವನ್ನು ಕೂಡ ಇವತ್ತು ಕೊಡ್ಲಿಕ್ಕಾಗಿಲ್ಲ. ಇಂಥ ಒಂದು ನೀಚ ಕೆಲಸವನ್ನು ಸರ್ಕಾರ ಏನ್ ಮಾಡ್ತಾ ಇದೆ. ದಿನ ವಾರಕ್ಕೆ ಒಂದೊಂದು ಈ ರೀತಿಯಂತ ವಿಚಾರಗಳನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ನಮ್ಮ ಜನ ಇವತ್ತು ವಿರೋಧ ಪಕ್ಷ ನಮ್ಮನ್ನು ಕೂರಿಸಿದರೆ ಎಚ್ಚರಿಕೆದ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ಮಾಡಿ ಜನರ ವಿಶ್ವಾಸ ಗಳಿಸುವಂತ ಕೆಲಸನ ಮಾಡೋಣ ಅಂತ ವಿನಂತಿಯನ್ನು ಮಾಡ್ಕೊಂತ ಮತ್ತೊಮ್ಮೆ ಎಲ್ಲ ನಮ್ಮ ನಾಯಕರುಗಳಿಗೆ ವಂದನೆ ಅಭಿಯಾನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಒಂದು ಹೋರಾಟವನ್ನ ಇಡೀ ರಾಜ್ಯದಲ್ಲಿ ಇವತ್ತೇನು ಬಿಜೆಪಿ ಕರೆಯನ್ನು ಕೊಟ್ಟಿದೆ, ಅದೇ ಒಂದು ಹೋರಾಟವನ್ನ ನಮ್ಮ ಶಿವಮೊಗ್ಗದಲ್ಲೂ ಕೂಡ ನಡೀತಾ ಇದೆ. ಮಳೆ ಇದೆ, ಆದರೂ ಕೂಡ ಮಳೆಗೆ ಜಗದೆ ನಮ್ಮ 100 ಜನ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟೇ ನಮ್ಮ ಪಕ್ಷದ ಒತ್ತಾಯ. ನಿಮ್ಮ ಮೇಲೆ, ಸಿದ್ದರಾಮಯ್ಯನವರ ಮೇಲೆ ಏನು ಆರೋಪ ಬಂದಿದೆ, ಆ ಆರೋಪದಿಂದ ಮುಕ್ತರಾಗುವವರೆಗೂ ಕೂಡ ಅಥವಾ ತನಿಖೆ ಮುಗಿಯೋವರೆಗೂ ಕೂಡ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತು ಒಂದು ನಿಕ್ಷಿಪ್ತವಾದಂಥ ಒಂದು ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜೀನಾಮೆ ಕೊಟ್ಟು ತಾವು ಹೊರಗಡೆ ಬರಬೇಕು. ದೇವರೇನಾದರೂ ನಿಮ್ಮ ಪರವಾಗಿದ್ದರೆ, ನ್ಯಾಯಾಲಯದಿಂದ ನಿಮಗೆ ಕಾನೂನು ಒಂದು ಚೌಕಟ್ಟಲ್ಲಿ ನ್ಯಾಯ ಸಿಕ್ಕರೆ ವಾಪಸ್ ನಿಮ್ಮ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೀವು ಕೂತ್ಕೊಳ್ಳಿ. ಆದರೆ ಅಲ್ಲಿವರೆಗೂ ಕೂಡ ತನಿಖೆ ಆಗೋವರೆಗೂ ಕೂಡ ಒಂದು ಎಲ್ಲ ರೀತಿಯಂಥ ಸಹಕಾರವನ್ನು ಕೊಡಬೇಕು. ನೀವು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹಿಂದೆ ಸರಿಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್, ಇದು ಚುನಾವಣಾ ಪೂರ್ವದಲ್ಲೂ ಕೂಡ ಇದೇ ಭಾಷಣವನ್ನು ಮಾಡಿದ್ರು. ಸರ್ಕಾರ ಬಂದು 1 ವರ್ಷವನ್ನು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ಯಾವುದೇ ತನಿಖೆ ಬಂದು ಕೂಡ ನಾವು ಎಲ್ಲರೂ ಕೂಡ ಎದುರಿಸಕ್ಕೆ ರೆಡಿ ಇದ್ದೀವಿ. ನಿನ್ನೆ ಗೌರವ ಕುಮಾರಸ್ವಾಮಿಗಳ ಬಗ್ಗೆ ಲೋಕಾಯುಕ್ತ ಮುಖಾಂತರ ಈಗ ಗವರ್ನರ್ಗೆ ಕಂಪ್ಲೇಂಟ್ ಕೊಡುವಂಥ ಪ್ರಯತ್ನ, ಹಳೆ ಕಂಪ್ಲೇಂಟ್ ತೆಗೆಯುವಂಥ ಪ್ರಯತ್ನ, ಯಾವುದೇ ಬಂದು ಕೂಡ ಎದುರಿಸೋಣ. ರಾಜ್ಯದ ಜನರಿಗೆ ಸತ್ಯಾಸತ್ಯತೆ ಗೊತ್ತಾಗಲಿ, ಅದಕ್ಕೆ ಎದುರಿಸಕ್ಕೆ ವಿರೋಧ ಪಕ್ಷ ರೆಡಿ ಇದೆ. ಆದರೆ ನಿಮ್ಮ ಬಗ್ಗೆ ಇವತ್ತೇನು ಜನ ಬೆರಳು ತೋರಿಸ್ತಾ ಇದ್ದಾರೆ, ಅದರಿಂದ ನೀವು ಹೊರಗೆ ಬರಬೇಕು ಅಂತ ಇವತ್ತು ರಾಜೀನಾಮೆ ಕೊಟ್ಟು ಬರಬೇಕು ಅಂತೆಲ್ಲ ಒತ್ತಾಯನ ಮಾಡ್ತಾ ಇದ್ದಾರೆ. ಮಾನ ಮರ್ಯಾದೆ ಇಲ್ಲದಂಥ ಸರ್ಕಾರ, ವಿಶೇಷವಾಗಿ ಒಂದು ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಹೆಸರು ಬಿಟ್ಟಿರೋದು, ಎರಡನೇದು PSI ಆತ್ಮಹತ್ಯೆ ಏನಾಯಿತು, ಅಲ್ಲಿಯ ಲೋಕಲ್ MLA ಹೆಸರು ಬಂತು, ಅಲ್ಲಿ ಯಾವುದೋ ಒಂದು ಮಂತ್ರಿಗಳ ಮನೆಯಲ್ಲೇ ಅವನು ಕಾಲಹರಣ ಮಾಡ್ತಾ ಇರೋದು ನಮ್ಮ ಮಾಧ್ಯಮ ಸ್ನೇಹಿತರೆ ನಾಡಿನ ಜನರಿಗೆ ತೋರಿಸಿದಿರಿ. ಅಂದರೆ ಈ ರೀತಿ ಏನೇ ಅವ್ರ ಬಗ್ಗೆ ಆರೋಪ ಬಂದರೂ ಕೂಡ ನಾವು ಹೀಗೆ ಅನ್ನೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಭ್ರಷ್ಟಾಚಾರ ಇದು ಯಾವುದು ಕೂಡ ಹೊಸದಲ್ಲ. ಈ ಕಾಂಗ್ರೆಸ್ಸಿಗೆ ದೊಡ್ಡ ಒಂದು ಆರೋಪ ಪಟ್ಟಿನ ಇಡೀ ದೇಶದ ಜನರ ಮುಂದಿದೆ. ಅದಕ್ಕೋಸ್ಕರ ಇವತ್ತು ಮೋದಿಜಿಯವರ ಒಂದು ನೇತೃತ್ವ ಸರ್ಕಾರ ಆಡಳಿತಕ್ಕೆ ಬಂದಿದೆ. ಹಾಗಾಗಿ ಇದನ್ನು ಇನ್ನಾದರೂ ಕೂಡ ಅರ್ಥ ಮಾಡ್ಕೊಂಡು ನಿಮ್ಮ ಬಗ್ಗೆ ಬಂದಂಥ ಏನು ಆರೋಪವನ್ನು ನೀವು ನ್ಯಾಯಾಲಯದಲ್ಲಿ ಎದುರಿಸಬೇಕೇ ಹೊರತು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯನ ಮಾಡ್ತೀವಿ ಸರ್. ಸಂವಿಧಾನದ ಬುಕ್ಕನ್ನು ಹಿಡ್ಕೊಂಡು ಮೊನ್ನೆ ಲೋಕಸಭೆಯಲ್ಲೂ ಕೂಡ ನಮ್ಮ ಸರ್ಕಾರ ಪ್ರಮಾಣ ವಚನ ತೆಗೆದುಕೊಳ್ಬೇಕಂತ ಅದೇ ಸಂವಿಧಾನ ಬುಕ್ಕನ್ನು ಕೈಲಿಟ್ಕೊಂಡು ಮಾಡಿದ್ದಾರೆ ಅವರು. ನಿಜವಾಗ್ಲೂ ನಿಮಗೆ ಅಂಬೇಡ್ಕರ್ ಬಗ್ಗೆ, ಸಂವಿಧಾನ ಬಗ್ಗೆ ಗೌರವ ಇದ್ದರೆ ಇವತ್ತು ನೀವು ಪ್ರಮಾಣ ವಚನವನ್ನು ತೆಗೆದುಕೊಳ್ಬೇಕಾದಾಗ ಜಾತಿ, ರಾಗ, ದ್ವೇಷ ಎಲ್ಲ ಬಿಟ್ಟು ನಾವು ಸರ್ಕಾರ ನಡೆಸುವಂತ ನೀವು ಅಲ್ಲಿ ಸಂವಿಧಾನ ಬುಕ್ಕನ್ನು ಇಟ್ಕೊಂಡು ತೊಗೊಂಡಿರ್ತೀರಿ. ಆದರೆ ಇವತ್ತು ನಾನೊಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ, ಹಂಗಾಗಿ ನನ್ನ ಮೇಲೆ ಈ ರೀತಿಯಂಥ ಆರೋಪ, ಈ ರೀತಿ ಜಾತಿಯ ರಕ್ಷಣೆಯನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಯಾವುದು ಕೂಡ ಜನ ಒಪ್ಪಲ್ಲ ಇದು. ಹಾಗಾಗಿ ನಿಮ್ಮ ಯೋಗ್ಯತೆಗೆ ಯಾವುದೇ ಕಾರಣಕ್ಕೂ ಸಂವಿಧಾನ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ. ನಿಮ್ಮ ಈ ಕೂತಂಥ ಚೇರನ್ನು ಖಾಲಿ ಮಾಡಬೇಕು ಅಂತ ಒತ್ತಾಯನ ಮಾಡ್ತೀವಿ.